ತಾಲೂಕಿನವರಿಗೆ ಅನ್ಯಾಯ ಆಗ್ತಿದೆ. ಫಸ್ಟ್ ಪ್ರಿಫರೆನ್ಸ್ನೇ ಸುಮಾರು 25ರಿಂದ 30 ಮಂಡಿ ವರ್ತಕರು ಸಿರಾ. ಹೇಳಿ ಸರ್, ನಿಮ್ಮ ಹೆಸರು ಹೇಳಿ ಸರ್. ಸರ್, ನನ್ನ ಹೆಸರು ಶಾಂತರಾಜು, ಅನಪನಹಳ್ಳಿ. ನಾವು ತೆಂಗು ಬೆಳೆಗಾರರು. ಈ ಒಂದು ಸಿರಾ APMC ಹತ್ರ ಕೊಬ್ಬರಿ ನೋಂದಣಿ ಕಾರ್ಯಕ್ರಮ ನಡೀತಾ ಇದೆ. ನಾವು ನೋಂದಣಿ ಮಾಡೋದಕ್ಕೆ ನಿನ್ನೆಯಿಂದ ಬಂದಿದ್ದೀವಿ. ಆ್ಯಕ್ಚುಲಿ ಏನಾಗಿದೆ ಅಂದರೆ, ಇಲ್ಲಿ ನಮ್ಮ ಸಿರಾ ತಾಲೂಕಿನ ರೈತರು ಕೆಲವು ಜನ ಬೆರಳೆಣಿಕೆಯಷ್ಟು ಜನ ಇದ್ದಾರೆ. ಬರೀ ಒಂದು 50 ಜನನೂ ಇಲ್ಲ. ನಿನ್ನೆ ಇವತ್ತು ಕೂಡಿಸಿದ್ರು ಒಂದು 50ರಿಂದ 60 ಜನನೂ ಇಲ್ಲ. ಆದರೆ ಬೇರೆ ಬೇರೆ ತಾಲೂಕಿಂದ ಸಿಕ್ಕಾಪಟ್ಟೆ 400 ಜನ 500 ಜನದ ಮೇಲೆ ಬಂದಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಬೇರೆ ತಾಲೂಕಿನ ಜನ ಏನು ಕೊಬ್ಬರಿ ಮರ್ಚೆಂಟ್ಗಳು, ಮಂಡಿ ವರ್ತಕರಿದ್ದಾರೆ, ಅವರೇನು ಮಾಡಿದ್ದಾರೆ, ಅವ್ರಿಗೆ ಬಿಡ್ತಿರ್ತಕ್ಕಂಥ ರೈತರುಗಳು ಏನು ಮೊಬೈಲ್ ನಂಬರ್ಗಳು, ರೈತರುಗಳು ಕಾಂಟ್ಯಾಕ್ಟ್ ಇತ್ತಲ್ಲ, ಅವ್ರನ್ನೆಲ್ಲನ ಕಾರ್ಗಳಲ್ಲಿ ಕರ್ಕೊಂಬಂದು ಅವ್ರ ಆಧಾರ್ ಕಾರ್ಡ್ ತರಿಸ್ಕೊಂಡು ಅವ್ರನ್ನ ಇಲ್ಲಿ ಕ್ಯೂನಲ್ಲಿ ನಿಲ್ಲಿಸಿ ಅವರು ಅನುಕೂಲ ಪಡ್ಕೊಳ್ತಾ ಇದ್ದಾರೆ. ಬಟ್ ಕೇಳಿದ್ರೆ ನಾವು ರೈತರು ಅಂತ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ನಾವು ರೈತರು ನಮ್ಮನ್ನು ಯಾರು ಮಂಡ್ಯಕ್ಕೆ ಕರ್ಕೊಂಬಂದಿಲ್ಲ ಅನ್ನೋ ಮಟ್ಟಕ್ಕೆ ಹೇಳ್ಕೊಟ್ಬಿಟ್ಟಿದ್ದಾರೆ. ನಿನ್ನೆ ಸುಮಾರು 25ರಿಂದ 30 ಮಂಡಿ ವರ್ತಕರು ಸಿರಾ, ತಿಪ್ಟೂರಿಂದ, KB ಕ್ರಾಸಿಂದ, ಚೇಳೂರು, ಗುಬ್ಬಿ, ಉಳಿಯಾರ್ ಕಡೆಯಿಂದ ಎಲ್ಲ ಬಂದಿದ್ದಾರೆ. ಬಟ್ ಇಲ್ಲಿ APMCನವ್ರಿಗೆ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ, ನಮಗೆ ಡೈರೆಕ್ಷನ್ ಇರೋದು ಯಾರಾದರೂ ಬರಲಿ ನಾವು ಮಾಡ್ತೀವಿ ಅನ್ನೋ ಒಂದು ಹೇಳಿದರು. ಅಟ್ಲೀಸ್ಟ್ ಸಿರಾ ತಾಲೂಕಿನವ್ರಿಗೆ ಅನ್ಯಾಯ ಆಗ್ತಿದೆ, ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತ ನಾವು ಕೇಳ್ಕೊಂಡ್ವಿ. ಆದರೂ ಅವರು ಸಿರಾ ತಾಲೂಕಿನವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿಲ್ಲ. ಈಗ ಏನು ನೋಂದಣಿ ಆಗಿದೆ 75% ಅದರ್ ತಾಲೂಕಿಗಾಗಿದೆ, 25% ನಮ್ಮ ಸಿರಾ ತಾಲೂಕಿಗಾಗಿಲ್ಲ. ದಯವಿಟ್ಟು ಈ ಸಂಬಂಧ ಯಾರು ಈ ಒಂದು ಸಂಬಂಧಪಟ್ಟವರಿದ್ದಾರೆ, ದಯವಿಟ್ಟು ಈ ಬಗ್ಗೆ ಗಮನ ಹರಿಸಿ ಇಲ್ಲಾಗಿರ್ತಕ್ಕಂಥ ಅವ್ಯವಹಾರವನ್ನು ಸರಿಪಡಿಸಬೇಕು. ಆದಷ್ಟು ನಮ್ಮ ಸಿರಾ ತಾಲೂಕಿನ ರೈತರು ಇನ್ನು ಎಷ್ಟೋ ಜನ ಅವ್ರ ಮಾಹಿತಿನೇ ಇಲ್ಲ. ಇನ್ನೂ 45 ದಿನ ಟೈಮ್ ಇದೆ ನಮಗೆ ಎಂಟ್ರಿ ಮಾಡೋದಕ್ಕೆ ಅಂತೇಳಿ ನಾಳೆ ಹೋಗೋಣ ನಾಡ್ದು ಹೋಗೋಣ ಅಂತಿದ್ದಾರೆ. ಈಗ ಅದರ್ಸ್ ತಾಲೂಕಿನವರೆಲ್ಲ ಬಂದು ಸೇರ್ಕೊಂಡು ಇದು ಎಂಟ್ರಿ ಮಾಡ್ತಿರೋದ್ರಿಂದ ಇನ್ನು 2-3 ದಿವಸಕ್ಕೇ ನಮ್ಮ 70,000 ಮೆಟ್ರಿಕ್ ಟನ್ನು ಲಿಮಿಟ್ ಇತ್ತು, ಕ್ಲಿಯರ್ ಆಯಿತು ಅಂತೇಳಿ ಕ್ಲೋಸ್ ಮಾಡ್ತಾರೆ. ಆದರೆ ನಮ್ಮ ತಾಲೂಕಿನ ರೈತರಿಗೆ ಅನಾನುಕೂಲ ಆಗುತ್ತೆ. ದಯವಿಟ್ಟು ಇದಕ್ಕೆ ನೀವು ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ಇದಕ್ಕೆ ಸೂಕ್ತ ಒಂದು ಪರಿಹಾರನ ಕಲ್ಪಿಸ್ಕೊಡ್ಬೇಕು. ಸಿರಾ ತಾಲೂಕಿನ ತೆಂಗು ಬೆಳೆಗಾರರಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಅನ್ನೋದು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಅಲ್ಲ ಸರ್, ಇವಾಗ ನೀವು ಕೇಳ್ತಿದ್ರಲ್ಲ, ಇದು ಮರ್ಚೆಂಟ್ಸ್ ಅವ್ರು ಬಂದಿದ್ದಾರೆ ಅಂತ, ಅದ್ರ ಮಾಹಿತಿ ನಿಮ್ಗೆ ಏನಾದ್ರು ಗೊತ್ತಿತ್ತಾ? ಖಂಡಿತ ಇತ್ತು. ನಿನ್ನೆ ದಿನ ನಾವು ಓಪನ್ ಆಗಿ ಹೇಳಿವಿ, ಅವ್ರ ಮಂಡಿಗಳಿಗೆ ನಾವೇ ಬಿಟ್ಟಿದ್ವಿ, ಇವರೇ ಮಂಡಿ ವರ್ತಕರು ಅಂತ ನಾವು ಓಪನ್ ಆಗಿ ಹೇಳಿವಿ. ಇವತ್ತು ನ್ಯೂಸ್ನವ್ರನ್ನ ಕರೆಸ್ತೀವಿ, ಗಲಾಟೆ ಮಾಡಿಸ್ತೀವಿ ಅಂದಿದ್ದಕ್ಕೆ ಕೆಲವು ನಿನ್ನೆ ಬಂದಿದ್ದವ್ರು ಯಾರೂ ಮುಖ ಇಲ್ಲ, ಬರೀ ಇವ್ರನ್ನ ಕಳಿಸ್ಕೊಟ್ಟಿದ್ದಾರೆ, ಅವರ ರೈತರುಗಳನ್ನ ಕಳಿಸ್ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ಕೊಟ್ಟು. ಸುಮಾರು ಒಂದು 25ರಿಂದ 30 ಕಾರುಗಳು ನಿನ್ನೆ ಬಂದಿದ್ದು, ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಅವರಿಗೆ ಊಟ ತಿಂಡಿ ಕೊಡಿಸ್ಕೊಂಡು, ಟೀ ಕಾಫಿ ಕೊಡಿಸ್ಕೊಂಡು ರೈತರುಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಕ್ಯೂ ನಿಲ್ಲಿಸಿದ್ದಾರೆ. ಬಟ್ ಇದು ಆಗದ ಲಾಭ ರೈತರಿಗೆ ಖಂಡಿತ ಆಗಲ್ಲ, ಮಂಡಿ ವರ್ತಕರಿಗಾಗುತ್ತೆ. ಅಂದರೆ ಸಿರಾ ತಾಲೂಕಿನವ್ರು ಯಾರೂ ಮಂಡಿ ವರ್ತಕರಿಲ್ಲ. ಸಿರಾ ತಾಲೂಕಿನವ್ರು ಪೂರ್ತಿ ಬರೀ ರೈತರು ಮಾತ್ರ ಇದ್ದಾರೆ, ಯಾರು ಮಂಡಿ ವರ್ತಕರಿಲ್ಲ. ಆದರೆ 25-30 ಜನ ಎಷ್ಟು ಜನ ಇದ್ದಾರೆ, ಅವರಿಗೆ ಮೊದಲ ಪ್ರಾಧಾನ್ಯತೆ ಕೊಟ್ಟು ಅವರಿಗೆ ಎಂಟ್ರಿ ಮಾಡಿಸಿ ಅಂದರೆ ಅಲ್ಲಿ APMCನವರು ಯಾರು ಗಮನ ಹರಿಸ್ತಿಲ್ಲ. ಹುಚ್ಚು ಮುಂಡೆ ಮದುವೆಗೆ ಉಂಡನೆ ಜಾಣ ಅನ್ನೋ ಥರ ಯಾರು ಬರ್ತಾರೋ ಅವ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ತುಂಬ ಅನ್ಯಾಯ ಆಗ್ತಿದೆ ಸಿರಾ ತಾಲೂಕಿನವ್ರಿಗೆ. ಈಗ ಇಷ್ಟೇ ಆಗೋದು, ಇನ್ನು 2-3 ದಿನದಲ್ಲಿ ನಮ್ಮದು ಮೆಟ್ರಿಕ್ 70,000 ಮೆಟ್ರಿಕ್ ಟನ್ನು ಕ್ಲೋಸ್ ಆಗಿದೆ ಅಂತೇಳಿ ಕ್ಲೋಸ್ ಮಾಡ್ತಾರೆ. ಇದ್ರ ಲಾಭ ಪಡೆದವ್ರು ಅದರ್ ತಾಲೂಕಿನವ್ರು ಬಿಟ್ಟರೆ ನಮ್ಮ ಸಿರಾ ತಾಲೂಕಿನವ್ರು ಲಾಭ ಆಗಲ್ಲ. ಈಗ ಮ್ಯಾಕ್ಸಿಮಮ್ ನೀವು ಅದನ್ನು ತಗ್ಸಿದ್ರು 30ರಿಂದ 40 ಜನ ನಮ್ಮ ಸಿರಾ ತಾಲೂಕಿನವ್ರು ಎಂಟ್ರಿ ಆಗಿದ್ದಾರೆ, ಅಷ್ಟು ಬಿಟ್ಟರೆ ಅದಕ್ಕಿಂತ ಹೆಚ್ಚಿನ ಜನ ಎಂಟ್ರಿ ಆಗಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ನೀವು ಕಣ್ತರಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೀವಿ. ಅಲ್ಲ ಸರ್, ಇವಾಗ ಸೆಕ್ರೆಟರಿ ಒಬ್ರು ಇರ್ತಾರಲ್ಲ ಇಲ್ಲಿ, ಇದ್ದಾರೆ ಮೇಡಮ್, ಸೆಕ್ರೆಟರಿ ಅವ್ರ ಗಮನಕ್ಕೂ ತಂದ್ವಿ. ನಾವೇನು ಮಾಡೋಕ್ಕಾಗಲ್ಲ, ನಮಗೆ ಡೈರೆಕ್ಷನ್ ಹೆಂಗೆ, ನಮ್ಗೇನು ಯಾರು ಬಂದ್ರು ಮಾಡ್ರಿ ಅಂತ ಹೇಳಿದ್ದಾರೆ, ಹಂಗಾಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಸೆಕ್ರೆಟರಿ ಅವ್ರ ಗಮನಕ್ಕೂ ತಂದ್ವಿ. ಮೇಡಮ್ ಇಲ್ಲೇ ಇದಾರಲ್ಲ ಸೆಕ್ರೆಟರಿ ಅವರೇ, APMC ಸೆಕ್ರೆಟರಿ. ಆಯ್ತು, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನೀವು ಆಧಾರ್ ಕಾರ್ಡ್ ತಗೋಬೇಕಾದ್ರೆ ಅವ್ರನ್ನ ವಾಪಸ್ ಕಳ್ಸೋಕ್ಕಾಗಲ್ಲ. ಹಿಂಗೆ ನಾವು ಇದು ಮಾಡ್ತಾ ಇದ್ವಿ. ಎಲ್ಲ ಸರಿಯಾಗಿ ಮಾಡ್ತಾ ಇದ್ದಾರೆ, ತೊಂದರೆ ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ, ಕರೆಕ್ಟಾಗಿ ಮಾಡ್ತಾರೆ ಅಧಿಕಾರಿಗಳು. ಗಂಡು ಸಿಗೋದು ನೈನ್ ಮಾಡ್ಬೇಕು ಸರ್, ಅಷ್ಟೇ ತೊಂದರೆ ಏನಿಲ್ಲ, ಕರೆಕ್ಟಾಗಿದೆ. ಗಂಡು ಸಿಗೋದು ಎಲ್ಲ ತಾಲೂಕಿಗೆ ಮಾಡ್ತಾ ಇದ್ದಾರೆ. ಹೆಂಗಸ್ರಿಗೊಂದು ಮಾಡ್ಬೇಕು ಸರ್. ಈಗ 2-3 ತಾಲೂಕಿಗೆ, ಒಂದು ತಾಲೂಕಿಗೆ 2-3 ಮಾಡಿದ್ದಾರೆ. ತುಮಕೂರು ಡಿಸ್ಟ್ರಿಕ್ಟ್ ರೈತರೆಲ್ಲ ಒಂದೇ ಅಲ್ವಾ ಸರ್? ಒಂದೇ ಸರಿ ಒಪ್ಕೊಂತೀನಿ. ಬೇರೆ ಬೇರೆ ಬೆಲೆ ಕಮ್ಮಿ ಐತೆ ಅಂತ 1 ಪಾಯಿಂಟ್ ಕೊಟ್ಟಿದ್ದಾರೆ ನಮ್ಮ ತಾಲೂಕಿಗೆ. 4 ನಮ್ಮ ತಾಲೂಕಿಗೆ ಇರೋದೊಂದು ಕೌಂಟ್ರು, ರೈತರಿಲ್ಲ ಅಂತ ಒಂದು ಕೌಂಟ್ರು ಕೊಟ್ಮೇಲೆ ಇರೋ ರೈತರಿಗೂ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಕೊಟ್ಟರೆ ಸಿರಾ ತಾಲೂಕಲ್ಲಿ 11 ಮಾಡೋದು. ನೋಡಿ 8 ಬಂದು ಆ ಸೈಡ್ 300 ಜನ
ಖಾಲಿ ಮಾಡೋರು ಬೇರೆ ಅದರ್ ತಾಲೂಕಲ್ಲಿ ಎಲ್ಲ ಮಂಡಿ ನಮ್ಮ ತಾಲೂಕಿನಲ್ಲಿ ಒಬ್ಬರು ಮಾಡಿಲ್ಲ, 10 ಜನ ಖಾಲಿ ಮಾಡಿಲ್ಲ. ಈ ಸೈಡಲ್ಲೂ 10 ಜನ ಖಾಲಿ ಮಾಡಿಲ್ಲ. ಬೆಳಗ್ಗೆ 8 ಗಂಟೆಗೆ ಬಂದಿರೋದು ನಾವು. ನಿಂತ ಇದ್ದೀವಿ. Hey!